ಅತ್ಯಂತ ಹೆಚ್ಚಿಗೆ ಬದುಕುವ ಸಸ್ಯಗಳಲ್ಲಿ ಓಕ್ ಒಂದು ಕೂಡ ಒಂದು. ಅದು 300ರಿಂದ 450 ವರ್ಷ ಬದುಕುತ್ತೆ. ಆದ್ರೆ ಅದು ವಿಶೇಷತೆ ಏನಪ್ಪಾ ಅಂದ್ರೆ, ಒಂದು ವಿಶೇಷತೆ ಅದು ಹೆಚ್ಚಿಗೆ ಬದುಕುತ್ತಿರೋದು, ಇನ್ನೊಂದು ವಿಶೇಷತೆ ಭಯಂಕರ ಹೈಟ್. ಅದು ಸುಮಾರು 15ರಿಂದ 30 ಮೀಟರ್, 70ರಿಂದ 85 ಫೀಟ್ ಹೈಟ್ ಬೆಳೆದಿರೋದು. ಅಂತ ದೊಡ್ಡ ಮರ ಅದು. ಆದ್ರೆ ಅದಕ್ಕೆ ಸ್ವಾರ್ಥ ಗುಣ ಏನಪ್ಪ ಅಂದ್ರೆ, ಅದು ಯಾರಿಗೊಂದು ನೆರಳು ಕೊಡಲ್ಲ, ಯಾರಿಗೂ ಒಂದು ಹಣ್ಣು ಕೊಡಲ್ಲ, ಒಂದು ಹೂ ಕೊಡಲ್ಲ. ಅಷ್ಟೇ ಅಲ್ಲ, ತನ್ನ ಬಾಜು ಯಾವ ಸಸ್ಯಗಳು ಕೂಡ ಬೆಳಿಲಿಕ್ಕೆ ಬಿಡಂಗಿಲ್ಲ. ಅದಕ್ಕೆ ಸ್ವಾರ್ಥ ಜೀವನ ಅದು. ಅದಕ್ಕೆ ಯಾವ ಉಪಕಾರ ಬುದ್ಧಿಲ್ಲ ಅದಕ್ಕೆ. ಯಾವುದಕ್ಕೆ? ಓಕ್. ಹಂಗಾಗಿ ಒಂದೇ ಬದುಕುತ್ತಾ, ಏಕಾಂಗಿಯಾಗಿ ಬದುಕುತ್ತಾ, ಏಕಾಂಗಿಯಾಗಿ ಸತ್ತೋಗ್ರದ್ದು ಯಾವುದು ಅದು ಯಾರಿಗೂ ಸಹಾಯ ಮಾಡಲ್ಲ. ಒಂದು ಇನ್ನೊಂದು ಸಸ್ಯ, ಅದ್ರ ಹೆಸರು ಲಿಲ್ಲಿ ಅಂತಂದು. ಏನು? ನೋಡ್ರಿ, ಆ ಲಿಲ್ಲಿ ಸಸ್ಯ ಏನಾಗತ್ತಪ್ಪ ಅಂದ್ರೆ, ಸೂರ್ಯ ಹುಟ್ಟಿದ ಮುಂಜಾನೆ ತಕ್ಷಣ ಅವಾಗೆ ಹುಟ್ಟಿದ ಸಸ್ಯ ಅದು. ಸೂರ್ಯ ಹುಟ್ಟಿ ಅರ್ಧ ಗಂಟೆ ಒಳಗೆ ಹೂ ಕೊಡುತ್ತೆ, ಲಿಲ್ಲಿ ಹೂ ಅಂತೀವಿ ನಾವು. ಆ ಹೂ ಹೆಂಗಿರ್ತಪ್ಪ, ಸುಮಾರು ಒಂದು 10 ಕಿಲೋಮೀಟರ್ ಸರೌಂಡ್ ಕಾಡಿನೊಳಗೆ 10 ಕಿಲೋಮೀಟರ್ ಸರೌಂಡ್ ಒಳ್ಳೆ ಸುಗಂಧ ವಾಸನೆ, ಶ್ರೀಗಂಧ ವಾಸನೆ ಕೊಡ್ತದೋ, ಘಮ 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 ವಾಸನೆ. ಅಂತ ಸುಗಂಧ ವಾಸನೆ ಕೊಟ್ಟು ಸಂಜಿಕೆ ಸತ್ತೋಗ್ಬಿಡುತ್ತೆ. ಎಷ್ಟು ಒಳ್ಳೆ ಗುಣ ಅಲ್ಲ? ಈಗ ನೀವು ಹೇಳ್ರಿ, ಯಾರಂಗೆ ಬದುಕ್ತೀರಿ?